ತಾಯಿ ಮಮಕಾರ ಅಂತ ಹೇಳೋದು. ಮಕ್ಕಳಿಗೆ ಗಾಯವಾದರೆ ತನಗೆ ಗಾಯವಾದಂತೆ ಗೋಳಾಡ್ತಾಳೆ. ಮನೆತನದಲ್ಲಿ ಹುಟ್ಟಿದ ಮನೆ ಮೆಟ್ಟಿದ ಮನೆ ಎರಡು ಮನೆನೂ ಬೆಳಗ್ತಾಳೆ. ಸಂಭ್ರಮದಿಂದ ಕಾಲ ಕಳೀತಾಳೆ. ಎಲ್ಲ ದುಃಖವನ್ನು ನುಂಗಿ ನಗ್ತಾಳೆ. ಬಂದಂತ ಅವರಿಗೆ ಅತಿಥಿ ಸತ್ಕಾರ ಮಾಡ್ತಾಳೆ. ಮನೆತನದಲ್ಲಿ ಗೃಹಲಕ್ಷ್ಮಿಯಾಗಿ ಆ ಮನೆ ಒಳಗಡೆ ತಾನು ಭಕ್ತಿಯಿಂದ ನೆಲೆಸ್ತಾಳೆ. ಇಂಥ ಒಂದು ದಿನ ಈ ತಾಯಿ ಜಗತ್ತನ್ನು ಬಿಟ್ಟು ಹೊರಟೋಗ್ತಾಳೆ. ಇವತ್ತು ನಮ್ಮ ಪದ್ಮಮ್ಮನವರು ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ಟೌನ್ ಕೋಟೆ ವರದರಾಜ ಸ್ವಾಮಿ ದೇವಸ್ಥಾನದ ಹಿಂಭಾಗದ ರಸ್ತೆಯಲ್ಲಿ ವಾಸವಾಗಿರುವ ಲೇಟ್ CH ಶಿವಣ್ಣನವರ ಧರ್ಮಪತ್ನಿಯವರಾಗಿ ಅನಂತ ವರ್ಷಗಳ ಕಾಲ ಪತಿ ಸೇವೆ ಮಾಡಿದಂಥ ಮಹಾತಾಯಿ, ಪತಿವ್ರತ ಶಿರೋಮಣಿಯಾಗಿ ಮಹಾಪುಣ್ಯವಂತಿಯಾಗಿ ಬಾಳಿ ಬದುಕಿದಂಥ ಈ ತಾಯಿ ಇವತ್ತು ಬರಲಾಗದಂಥ ಸ್ಥಳಕ್ಕೆ ಇವತ್ತು ಹೊರಟೋಗಿದ್ದಾರೆ. ಅದಕ್ಕೆ ಮಾನವ ತಂದೆ ತಾಯಿಗಳನ್ನು ಪೂಜಿಸು. ಪ್ರಪಂಚದಲ್ಲಿ ಏನು ಬೇಕಾದರೂ ದುಡ್ಡು ಕೊಟ್ಟು ತರ್ಬೋದಂತೆ. ತಾಯಿ ತಂದೆಯ ವಸ್ತು ಮಾತ್ರ ಎಲ್ಲೂ ಸಿಗಲ್ಲ. ಎಲ್ಲರೂ ಸಿಗುತ್ತೆ ಹೇಳಿ? ಬುಕ್ ಮಾಡಿ ತರ್ಸೋಕ್ಕಾಗಲ್ಲ. ಅದಕ್ಕೆ ಈ ಅಮೂಲ್ಯವಾದ ರತ್ನವನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಲ್ಲ, ಈ ತಾಯಿಯನ್ನು. ನಾವೆಷ್ಟೇ ಕೋಟಿ ಕೊಟ್ಟರು, ಎಷ್ಟೇ ಹಣ ಸಂಪಾದನೆ ಮಾಡಿದ್ರು ಮತ್ತೆ ಅವ್ರನ್ನ ನೋಡೋಕ್ಕಾಗಲ್ಲ. ಯಾವತ್ತೂ ಇನ್ನು ಅವರು ಬರಲ್ಲ. ಬರಲಾಗದ ಸ್ಥಳಕ್ಕೆ ಇವತ್ತು ಹೊರಟೋಗಿದ್ದಾರೆ. ಇಂಥ ಮಹತಾಯಿಯವರ ಆತ್ಮಕ್ಕೆ ಮೋಕ್ಷವನ್ನು ಬಯಸುವಂಥ ಸಂದರ್ಭದಲ್ಲಿ ಕರ್ಪೂರಾಜು ಅವರಿಗೆ ಮೋಕ್ಷವನ್ನು, ಕೈಲಾಸ ವೈಕುಂಠವನ್ನು ಸೇರಲಿ ಅಂತವನ ಮನೆತನದ ಹೆಣ್ಣು ಮಕ್ಕಳು, ಬಂಧು ಬಳಗದವರು, ಒಡ ಹುಟ್ಟದವರು, ನೆಂಟರಿಷ್ಟ್ರಾದಿಯಾಗಿ ಎಲ್ಲರೂ ಕೂಡ ಇಲ್ಲಿಗೆ ಬಂದಿದ್ದಾರೆ. ಆ ತಾಯಿಯನ್ನ ಕೊಂಡಾಡುವಂಥ ಈ ಒಂದು ಗೀತೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಮದಂಜನಾಸುತಂ ಪರಿಷಡ್ವರ್ಗ ವಿಭಂಜನ, ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ವಿದ್ಯಾ ಪಾರಂಗತಂ, ಹೈಮ್ರಾನಿಂ ವ್ಯಾಕರಣ ಪಂಡಿತಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೇ. ಕಾತ್ಯಾಯನಾಯ ವಿದ್ಮಹಿ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಆದಿಶಕ್ತಿ ಪ್ರಚೋದಯಾತ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂಕಾರನಾದ ರೂಪ ಗಣಪ ನಮಿಸುವ ಸುಮತಿಯ ಕರುಣಿಸು ಗಣಪ. ಓಂಕಾರನಾದ ರೂಪ ಗಣಪ ನಮಿಸುವ ಸುಮತಿಯ ಕರುಣಿಸು ಗಣಪ. ಓಂಕಾರನಾದ ರೂಪ ಗಣಪ. ಲಂಬೋದರನೇ ಅಂಬಾಸುತನೇ, ಲಂಬೋದರನೇ ಅಂಬಾಸುತನೇ, ಆದಿಪೂಜಿತ ಆಶ್ರಿತ ಪಾಲನೆ, ಆದಿಪೂಜಿತ ಆಶ್ರಿತ ಪಾಲನೆ. ಓಂಕಾರನಾದ ರೂಪ ಗಣಪ ನಮಿಸುವ ಸುಮತಿಯ ಕರುಣಿಸು ಗಣಪ. ಓಂಕಾರನಾದ ರೂಪ ಗಣಪ. विघ्नेश्वर भगवान की,
पवन पुत्र हनुमान की, उगेमल महादेश्वर स्वामी बादा की। राम राम गोविंदा आंजनेय वरद गोविंदा, मुचकुंद वरद गोविंदा, पुंडरीक वरद गोविंदा, ನಂಬಿದ ಭಕ್ತರುದ್ಧಾರ ಮಾಡು ಗೋವಿಂದ. ಜಯ ರವ ಪಾರ್ವತಿ ಪತಯೇ ಹರ ಹರ ಮಹಾದೇವ ಶಂಭೋ. ಕೀರ್ತನ ಆರಂಭ ಕಾಲದಲ್ಲಿ ಮಹಾಗಣಪತಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಿ ನನ್ನ ಪೂಜ್ಯ ಗುರುಗಳಾದಂತಹ ಕೀರ್ತಿಶೇಷರಾದಂಥ ಬೆಳಗುಳ ನಾರಾಯಣದಾಸರನ್ನ ಮನದಲ್ಲಿ ಸ್ಮರಣೆ ಮಾಡಿಕೊಳ್ತಾ ಕ್ಷೇತ್ರಾದಿ ದೈವಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸಿ ಭಕ್ತಾಗ್ರೇಸರಾದ ತಮ್ಮೆಲ್ಲರಿಗೂ ಭಗವನ್ನಾಮ ಸಂಕೀರ್ತನೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಜ್ಞಾನಿಗಳು ಒಂದು ಮಾತನ್ನು ಹೇಳ್ತಿದ್ದಾರೆ, ಜಗತ್ತಿನಲ್ಲಿ ಮಾನವನಿಗೆ ಸೇವೆ ಬಹಳ ಮುಖ್ಯ ಅಂತ. ಸೇವೆಯ ಭಾಗ್ಯ ಮಾನವನಿಗೆ ತಾ, ಸೇವೆಯ ಭಾಗ್ಯ ಮಾನವನಿಗೆ ತಾ, ಆನಂದವನು ತರುವುದು ಜಗದಿ, ಸೇವೆಯ ಭಾಗ್ಯ ಮಾನವನಿಗೆ ತಾ. ಸೇವೆಯ ಗೈದ ಗರುಡನು ಹರಿಗೆ ವಾಹನ ತಾಲಾದ, ಸೇವೆಯ ಮಾಡುತ್ತ ನಂದಿಯು ಜಗದಲ್ಲಿ ಬಸವೇಶ್ವರನಾದ. ರಾಮರ ಸೇವೆಯ ಮಾಡಿದ ಹನುಮ, ರಾಮರ ಸೇವೆಯ ಮಾಡಿದ ಹನುಮ, ಜಗದಳು ಆ ಚಂದ್ರಕ ಕೀರ್ತಿ ಪಡೆದ, ಸೇವೆಯ ಭಾಗ್ಯ ಮಾನವ ಜೀವಕ್ಕೆ ಆನಂದವ ತರುವುದು. ಸೇವೆಯ ಭಾಗ್ಯ ಮಾನವ ಜೀವಕ್ಕೆ ಆನಂದವನ್ನು ತರ್ತಕ್ಕಂಥದ್ದು. ಸೇವೆ ಮಾಡಿದಂಥ ಗರುಡ ಶ್ರೀಹರಿಯ ವಾಹನವಾದ, ಸೇವೆಗೈದ ನಂದಿ ಶಿವನ ವಾಹನ, ಬಸವೇಶ್ವರನಾಗಿ ಜಗತ್ತಲ್ಲಿ ಪೂಜೆಗೊಳಪಟ್ಟ. ಹಾಗೆ ರಾಮರ ಸೇವೆ ಮಾಡುತ್ತ ರಾಮ ಧ್ಯಾನ ಮಾಡುತ್ತ ಶ್ರೀರಾಮನಿಗಾಗಿ ಸೀತಾನ್ವೇಷಣೆಗಾಗಿ ಸಮುದ್ರವನ್ನೇ ಆರಿದಂಥ ಮಾರುತಿ ಆಂಜನೇಯ ಈ ಜಗಕ್ಕೆ ದೈವವಾಗಿ ನಿಂತ. ಎಲ್ಲರೂ ಆಂಜನೇಯನಂತೆ ಆಗಬೇಕು ಅಂತೇವೆ ನಾವು, ಹನುಮಂತನಂತೆ ಆಗಬೇಕು ಅಂತೆ. ಅಂಥ ಶಕ್ತಿ ಬೇಕು, ಅಂಥ ಭಕ್ತಿ ಬೇಕು. ಅದಕ್ಕೆ ಹಲವಾರು ಹಳ್ಳಿಗಳಲ್ಲಿ ಒಂದು 10 ಗ್ರಾಮ ಲೆಕ್ಕ ಹಾಕಿದರೆ 1 ಗ್ರಾಮದಲ್ಲಾದರೂ ಆಂಜನೇಯನ ದೇವಸ್ಥಾನ ಇರುತ್ತೆ. ಹಾಗೆ ನಮ್ಮ ತಮಿಳುನಾಡಿನ ಅಗಲಕೋಟೆಯಲ್ಲಿ ಹನುಮದೇವರ ಭವ್ಯವಾದ ಮಂದಿರವನ್ನು ಕಟ್ಟಿದ್ದೀರಿ. ಬಹಳ ಸುಂದರವಾದ ಮಂದಿರವನ್ನು ಕಟ್ಟಿ ಉದ್ಘಾಟನೆ ಮಾಡಿ 48 ದಿನಗಳ ತನಕ ಬಹಳ ವೈಭವದಿಂದ ವಿಜೃಂಭಣೆಯಿಂದ ಆ ಸ್ವಾಮಿಗೆ ಮಂಡಲ ಪೂಜೆಯನ್ನು ಮಾಡಿ, ಆ ಮಂಡಲ ಪೂಜೆಯ ಮುಕ್ತಾಯದ ಸಂದರ್ಭದಲ್ಲಿ ಶಿವಾರ ಉಮೇಶ್ ಮತ್ತು ಸಂಗಡಿಗರನ್ನ ತಾವು ಆಹ್ವಾನಿಸಿ ಈ ವೇದಿಕೆ ಮೂಲಕ ಕಥಾಕಾಲಕ್ಷೇಪ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಿದ್ದೀರಿ. ಕೂತ್ಕೊಳ್ಳಿ. ಸ್ವಲ್ಪ ಡೌಟು, ದಾಸರು ಹೆಂಗೆ ಕತೆ ಮಾಡ್ತಾರೋ ಇಲ್ವೋ ಹಂಗೆ ಹೊರಟೋಗ್ಬಿಡುವ ಅಂತ. ಪರವಾಗಿಲ್ಲಮ್ಮ, ಸುಮಾರು ಕತೆ ಮಾಡ್ತೀವಿ. ಕೂತ್ಕೊಳ್ಳಿ. ಹಂಗೆಲ್ಲ ಅನುಮಾನ ಇಟ್ಕೊಳ್ಳೋಕೆ ಹೋಗ್ಬೇಡ್ರಿ. ಎಲ್ಲೋದ್ರೂ ಅನುಮಾನನೇ ಆಗ್ಬಿಡ್ತು. ಬರೀ ಅನುಮಾನ. ಮನೆಗೆಲ್ಲ CCTV, ಹೊಲಕ್ಕೆಲ್ಲ ಬೇಲಿ ಬಂದಿದೆ, ಹಂಗೂ ಅನುಮಾನ. ಯಾಕೆ ಇಷ್ಟೊಂದು CCTV ಹಾಕ್ಸಿದ್ರಿ ಮನೆಗೆ ಅಂದ್ರು. ಹೆಂಡ್ತಿ ಹೇಳಿದ್ಲು, ನಂಗೆ ಗಂಡು ಸರಿ ಇಲ್ಲ ಸ್ವಾಮಿ, ಅದಕ್ಕೆ ಹಾಕ್ಸಿದ್ದೀನಿ ಅಂತ. ಕಳ್ಳರ ಭಯ ಇಲ್ವಂತ ಅಮ್ಮನಿಗೆ, ಗಂಡಂದೇ ಭಯ ಅಂತ. ಅವನೆಲ್ಲೂ ಹೋಗ್ದಂಗೆ ನೋಡ್ಕೋಬೇಕು, CCTV ಹಾಕಿರೋದು. ಅಯ್ಯಮ್ಮ ಎಲ್ಲ ಆಫೀಸಲ್ಲಿ ಕುಂತ್ಕೊಂಡವಳೆ, ಇವನು ಆಚೆ ಹೋದ್ರೆ ಫೋನ್ ಹೊಡಿತಾಳೆ, ಮನೆ ಒಳಗೆ ಹೋಗು ಅಂದ್ರೆ ವಾಪಸ್ ಹೋಗ್ಬೇಕು, ಅವನು ಹೋಯ್ತಿದ್ದ. ಅಂಥ ಅನುಮಾನ ಈಗ. ಅದಕ್ಕೆ ದೇವ್ರ ಮೇಲೂ ಅನುಮಾನನೇ, ದಾಸರ ಮೇಲೂ ಅನುಮಾನನೇ. ಮಕ್ಕಳು ಗಲಾಟೆ ಮಾಡ್ಬಿಡದಪ್ಪ. ಹಾಗೆ ಕುಳಿತು ಕಥಾಮೃತವನ್ನು ಕೇಳಿ. ಈ ದಿವಸದ ಕಥಾಮೃತ ಹನುಮ ಜನನ, ಆಂಜನೇಯ ಸ್ವಾಮಿಯ ಜನನದ ದಿವ್ಯ ಕಥೆ ನಾವೆಲ್ಲರೂ ಕೂಡ ಕೇಳೋಣ, ಕೇಳಿ ಕಥಾರ್ಥರಾಗೋಣ. ಅಗಲಕೋಟೆಯ ಹನುಮಂತ ಧೀಮಂತ ಮಾರುತಿರಾಯ ಬೃಂದಾವನ ಸಾರಂಗ. ಹನುಮದೇವರನ್ನ ಒಂದು ಭಕ್ತಿಗೆ ತಾಡೋಣ.
ಕಂಡೆನ ಕಂಡೆನ ಆಂಜನೇಯನ ದಿವ್ಯ ರೂಪ ಹನುಮಂತನ, ಹಗಲ ಕೋಟೆಯಲ್ಲಿ ನಿಂತ ರಾಮದೂತನ, ಹಗಲ ಕೋಟೆಯಲ್ಲಿ ನಿಂತ ರಾಮದೂತನ, ಕಂಡೆನ ಕಂಡೆನ ಆಂಜನೇಯನ. ಕಸರಾದ ಮನಕ್ಕೆ ನಿಂತ ಹನುಮಂತನ, ಸಮುದ್ರವನಾರಿದ ಜಗದೇ ಕವೀರನ, ರಕ್ಕಸ ಸಂಹಾರಕ್ಕೆ ನಿಂತ ಹನುಮನ, ಸಮುದ್ರವನ್ನು ಆರಿದ ಜಗದೇ ಕವೀರನ, ಅಗಲ ಕೋಟೆಯಲ್ಲಿ ನಿಂತ ಆಂಜನೇಯನ, ಅಗಲ ಕೋಟೆಯಲ್ಲಿ ನಿಂತ ಆಂಜನೇಯನ, ಕಂಡೆನ ಕಂಡೆನ ಅಂಜನ ಕಲ್ಬನ, ಕಂಡೆನ ಕಂಡೆನ ಆಂಜನೇಯನ.